ಇನ್ನೇನು ಮಾಡೋಕ್ಕಾಗುತ್ತೆ. ಇಂಥ ಅವಮಾನ ಆ ಪಂಚಾಯತ್ ಕೆಲವು ಆಯಿತು ಸಾಲದಕ್ಕೆ ನನ್ನ ತಮ್ಮನೂ ಕೈ ಕೊಟ್ಬಿಟ್ಟ. ನನ್ನ ತಮ್ಮಂಗೆ ನನ್ನ ಮೇಲೆ ಸಿಕ್ಕಾಬಟ್ಟೆ ಕೋಪ ಬೇರೆ ಐತೆ. ಯಾಕೆ ಬೇಕು ಹೋಗೋಣ ಅತ್ಲಾಗಿ ಊರು ಬಿಟ್ಟೆ ಹೋಗ್ತೀನಿ. ಏನು ಮಾಡೋದು ಹೇಳು, ನನ್ನ ಕೈಯಾರೆ ನಾನು ಮಾಡ್ಕೊಂಡಿದ್ದು ಇವೆಲ್ಲದೂ ನನ್ನ ಕೈಯಾರೆ ನಾನು ಮಾಡ್ಕೊಂಬಿಟ್ಟು ಇವತ್ತು ಅನುಭವಿಸ್ತಿದ್ದೀನಿ. ನನ್ನ ಹಣೆ ಬರಿಗೆ ಏನು ಮಾಡೋಕ್ಕಾಗುತ್ತೆ. ನನ್ನ ತಮ್ಮ ಯಾವತ್ತಾದರೂ ಪಾಪ ಕೋಳಿ ತಗೊಂಬಂದು ಕೊಡಲ್ಲ ಅಂತ ಹೇಳಿದ್ನ, ಕೋಳಿ ಸಾಂಬಾರು ಮಾಡಿಕೊಡಲ್ಲ ಅಂತ ನಮ್ಮ ಮನೆಯವ್ರು ಯಾವತ್ತಾದರೂ ಹೇಳಿದ್ರ? ಏನಿಲ್ಲ, ನನ್ನ ದುರಾಂಕಾರ ನನ್ನ ಜಂಬ ಏನ ತಿನ್ನೋದಕ್ಕೆ ಅತಿ ಆಸೆ ಪಡ್ಕೊಂಬಿಟ್ಟು ಇಂಥ ಅವಮಾನ ಮಾಡ್ಕೊಂಬಿಟ್ಟೆ. ಪಾಪ ನನ್ನ ತಮ್ಮಂಗೂ ಬೇಜಾರಾಗಿರುತ್ತೆ. ಯಾಕಂತೀಯ ಅಲ್ಲ, ಊರಿಗೆಂದೇ ಅವ್ನು ಸಾವುಕಾರ ನನ್ನ ಬೇರೆಯವ್ರಲ್ಲಿ ಹೋಗ್ಬಿಟ್ಟು ಅದರಲ್ಲೂ ಆ ಸಾವುಕಾರನ ತೋಟದಲ್ಲಿ ಹೋಗ್ಬಿಟ್ಟು ನಾಟಿ ಕೋಳಿ ಕದ್ದಿದ್ದಾರಂದರೆ ಮರ್ಯಾದೆ ಏನಾಗ್ಬೇಡ ಅಲ್ವಾ? ಅದಕ್ಕೋಸ್ಕರನೇ ನನ್ನ ತಮ್ಮ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಆಚೆ ಕಡೆ ಹೋಗಂತ ಹೇಳ್ಬಿಟ್ಟ. ಅದಕ್ಕೆ ಹೋಗ್ತಿದ್ದೀನಿ. ಎಲ್ಲೋಗೋದು ಏನು ಮಾಡೋದು ಒಂದು ಗೊತ್ತಾಗ್ತಿಲ್ಲ ಅತ್ಲಾಗಿ. ಎಂಥ ಎಡವಟ್ಟಾಯ್ತು ಏನು, ನಾನು ಸುಮ್ಕಾರೋ ಇರಲಿಲ್ಲೋ, ಏನು ಮಾಡೋದು ಇವಾಗ? ಎಲ್ಲ ಲೇ ಎಲ್ಲ ಮಾಡೋದು ಎಲ್ಲ ಶೇಖರಣ್ಣ ಊರು ಬಿಟ್ಟು ಹೋಗ್ತಾ ಇದ್ಕಂಡ್ಲ. ಅಲ್ಲ ಕಂಡ್ಲ, ಇದಾರಲ್ಲ ಲೆಕ್ಕಾಚಾರಿಂದಾನೆ ಕಳ್ಳ ಇವೆಲ್ಲ ಆಗಿದ್ದು. ಪಾಪ ಕಣೋ, ಅಲ್ಲಿ ನೋಡ ಶೇಖರಣ್ಣ ಮಕ ನೋಡೋಕ್ಕಾಗ್ತೈತೇನೋ ಪಾಪು, ಹೆಂಗಾಗ್ಬಿಟ್ಟೈತೆ, ಸ್ವರ್ಗ ಹೋಗ್ಬಿಟ್ಟೈತಲ್ಲೋ. ನೋಡೋಕ್ಕಾಗ್ತಿಲ್ಲ ಕಳ್ಳ, ಅಲ್ಲಿ ನೋಡ್ಲ ಮಕ ಆಗಿರೋದು ಪಾಪ. ದಿನಾಲೂ ಹೆಂಗೆ ಖುಷಿ ಖುಷಿಯಾಗಿ ನಮ್ಮ ಜೊತೆ ಓಡಾಡ್ಕೊಂಡು ಕೋಳಿ ತಗೊಂಬಂದ್ಕೊಂಡ್ರಲ್ಲ, ಚಿಕನ್ ಕಬಾಬ್ ಮಾಡ್ಕೊಡ್ಲಾ ಸಿದ್ದಣ್ಣ, ಫ್ರೈ ಮಾಡ್ಕೊಡ್ಲಾ ಅಂತ ಎಷ್ಟು ಖುಷಿಯಿಂದ ಇರೋದು ಪಾಪ. ದಿನಾಲೂ ತೋಟದಲ್ಲಿ ಹೆಂಗೆ ದಿನಾಲೂ ಮಾಡ್ಕೊಂಡು ಚಿಕನ್ ಸಾಂಬಾರು, ಚಿಕನ್ ಫ್ರೈ ಅದು ಇದು ಮಾಡ್ಕೊಂಡು ಚೆನ್ನಾಗಿ ತಿಂತಿದ್ದು ಪಾಪ. ಇವತ್ತು ನೋಡ ಎಷ್ಟು ಬೇಜಾರಲ್ಲಿ ಹೋಗ್ತೈತೆ. ಅದೆಲ್ಲಿ ಹೋಗುತ್ತೆ ಏನಪ್ಪ, ನಿನಗೇನಾರ ಗೊತ್ತೇನ ಎಲ್ಲಿ ಹೋಗುತ್ತಂತ? ಕಂಡ್ಲ ಪಾಪ ಕಂಡ್ಲ, ನನಗೆ ಒಂಥರ ನೋಡೋಕ್ಕಾಗ್ತಿಲ್ಲ ಕಂಡ್ಲ. ಅಲ್ಲ ಕಂಡ್ಲ ಸಿದ್ದಣ್ಣ, ನಮ್ಗೆ ಹೆಂಗ ಊರಲ್ಲಿ ಹೆಂಗ ಮನೆ ಐತೆ ಕಂಡ್ಲ ಪಾಪ. ಇವಣ್ಣ ಶೇಖರಣ್ಣ ಎಲ್ಲಿ ಹೋಗುತ್ತೆ? ಅವನ ತಮ್ಮನೇ ಆಧಾರ, ಅವನ ತಮ್ಮನೇ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಿದ್ದ. ಈಗ ಅವರೇನೇ ನಮ್ಮ ಶಂಕರಣ್ಣರೇನೇ ಕೈ ಕೊಟ್ಬಿಟ್ರ ಪಾಪ. ಶೇಖರಣ್ಣ ಅವ್ರು ಎಲ್ಲಿ ಹೋಗ್ತಾರ? ಇಲ್ಲ ನಮ್ಮನೆಗೆ ಕರ್ಕೊಂಡು ಹೋಗೋಣ ನಡಿಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ ಪಾಪ ಅತ್ಲಾಗಿ. ಹೇಳೋಣ ತಡಿಯೋಣ. ಈಗ ನಮಗೋಸ್ಕರನೇ ತಾನೇ ಪಾಪ ಅವರು ಇದಾಗಿರೋದು. ನಾವೇ ಕಂಡ ಅತ್ಲಾಗಿ ಸುಮ್ಕಾರು ಇರಲಿಲ್ಲ. ಪಂಚಾಯತ್ ಕೆಲನೇ ಎಲ್ಲರ ಮುಂದೆನೂ ಪಾಪ ಶೇಖರಣ್ಣಂಗೆ ಹೇಳ್ಬಿಟ್ಟು ಶಂಕರಣ್ಣ ಮುಂದೆ ಶೇಖರಣ್ಣನೇ ಕಳ್ತನ ಮಾಡಿದ್ದು, ಅವರೇ ಹೇಳ್ದಾಗ್ಲೇ ನಾವು ಹೋಗಿದ್ದು ಕೋಳಿ ಕಳ್ತನ ಮಾಡೋದಕ್ಕೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅದಕ್ಕೇನೆ ಸಾವುಕಾರರಿಗೆ ಶಂಕರಣ್ಣರಿಗೆ ಕೋಪ ಬಂದುಬಿಟ್ಟು ಪಾಪ ಅವ್ರ ಅಣ್ಣಂಗೂ ಮನೆಯಿಂದ ಆಚೆ ಕಡೆ ಕಳಿಸಿದ್ದು. ನಾವು ಸುಮ್ಕಾರ ಇರ್ಬೇಕಿತ್ತು ಕಳ್ಳ ಸಿದ್ದಣ್ಣ ಅತ್ಲಾಗಿ. ಬಿಡ ಅತ್ಲಾಗಿ, ಏನ ಅತ್ಲಾಗಿ, ನಮ್ಗೂ ಕೋಪ ಬಂತು ಆ ಟೈಮಲ್ಲಿ, ಸಿಕ್ಕಾಬಿಟ್ಟೆ ಬೇಜಾರಾಯ್ತು. ಏನ ಅತ್ಲಾಗಿ ಮಾತಾಡ್ಬಿಟ್ಟೆ, ನಾನು ಒಂದು 4 ಮಾತಾಡ್ಬಿಟ್ಟೆ, ನಾನು ಒಂದು ಮಾತು ಹೇಳ್ಬಿಟ್ಟೆ. ಏನ ಅದು ಆ ಗ್ಯಾಚಾರ ಟೈಮು, ಇನ್ನೇನು ಮಾಡೋಕ್ಕಾಗಲ್ಲ. ಬುಡತ್ಲಾಗಿ ನಡಿಯ ಹೋಗಿ ಮಾತಾಡ್ಸೋನ್ಕಂಡು ನಡಿ. ನಮಗೆ ನೋಡಾಯ್ತೋ ನೋಡಿಲ್ವೋ. ಅಣ್ಣೋ ಶೇಖರಣ್ಣ ಇದೇನು ಶೇಖರಣಯ್ಯ, ಬ್ಯಾಗ್ ಇಟ್ಕೊಂಡು ಅದೆಲ್ಲ ಹೋಗ್ತಿದ್ಯಾ ಶೇಖರಣ್ಣ? ಯಾಕೆ ಮಕ ಒಂಥರ ಮಾಡ್ಕೊಂಡಿದ್ಯಲ್ಲ? ಬಾರ್ ಶೇಖರಣವು, ಯಾಕೆ ಹಿಂಗೆ ಆಡ್ತಿದ್ಯಾ? ಯಾಕೆ ಶೇಖರಣ ಹಿಂಗೆ ಆಡ್ತಿದ್ಯಾ? ಎಲ್ಲಿ ಹೋಗ್ತಿದ್ಯಾ ಇವಾಗ? ಇನ್ನೆಲ್ಲರೂ ಪಾಪ ಹೋಗೋಣ ನನ್ನ ನಾಣೆ ಬಾರಕ್ಕೆ. ಇನ್ನೆಲ್ಲ ಹೋಗೋಣ ಹೇಳು. ಇವನಿದ್ನಾನಲ್ಲ ನನ್ನ ತಮ್ಮ, ಅವನನ್ನು ಊರು ಬಿಟ್ಟು ಹೋಗ್ಬಿಡು ಅಂತ ಹೇಳ್ಬಿಟ್ಟ. ಎಲ್ಲವಂತವ ನನ್ನ ಜೀವನ ಮಾಡ್ಕೊಡ್ತೀನಿ, ಇನ್ನೇನು ಮಾಡೋಕ್ಕಾಗುತ್ತೆ ಅತ್ಲಾಗಿ. ನನ್ನ ನಾಣೆ ಬಾರ ಸರಿ ಇಲ್ಲ ಬಿಡ್ರು, ನಾನು ಹೋಗ್ತೀನಿ ಬಿಡ್ರಪ್ಪ, ಜಾಗ ಬಿಡ್ರಪ್ಪ, ನಾನು ಹೋಗ್ಬೇಕು. ಒತ್ತು ಬೇರೆ ಆಗೋಯ್ತು, ಇತ್ಲ ಬರ್ರಿ ಮಳೆ ಗಿಳೆ ಬಂದೋತು. ನನ್ನ ತಮ್ಮನೇ ಕೈ ಬಿಟ್ಬಿಟ್ನ ಕಡ್ರಪ್ಪ ನನಗೆ. ನನ್ನ ತಮ್ಮನೇ ಕೈ ಬಿಟ್ಬಿಟ್ನ. ನನ್ನ ತಮ್ಮಗೋಸ್ಕರ ಏನೇನು ತ್ಯಾಗ ಮಾಡಿದ್ದೀನಿ ಗೊತ್ತಾ? ಎಷ್ಟೊಂದು ಜನಗಳ ಹತ್ರ ಬಯಸ್ಕೊಂಡಿದ್ದೀನಿ ಗೊತ್ತಾ? ಎಷ್ಟು ಅವಮಾನ ಮಾಡಿಸ್ಕೊಂಡಿದ್ದೀನಿ ಗೊತ್ತಾ? ಅವೆಲ್ಲ ಏನು ಯೋಚನೆ ಮಾಡ್ದಲೆ ನನ್ನ ತಮ್ಮ ಹೆಂಗೆ ಹೇಳ್ಬಿಟ್ಟ ನೋಡ್ರಿ. ನಾನು ಹೋಗ್ತೀನಿ ಕಣ್ರಪ್ಪ, ಹೋಗ್ತೀನಿ, ನನಗೆ ಹಿಂಸೆ ಮಾಡಬೇಡ್ರಿ, ನನ್ನ ತಮ್ಮಂಗೂ ಹೇಳ್ಬೇಡ್ರಿ ಹೋಗ್ತಿದ್ದಾನಂತ. ಥೋ ಶೇಖರಣ್ಣ, ಹಿಂಗೆಲ್ಲ ಆಡ್ಬೇಡ, ಸುಮ್ಮಕ್ ನಡಿ, ಮನೆಗೆ ಹೋಗೋಣ. ನಿಮ್ಮ ಶಂಕರಣ್ಣ ಕೋಪದಲ್ಲಿ 1-2 ಮಾತು ಬೈದಿರ್ಬೇಕು. ಅದಕ್ಕೇನೆ ಏನ ನೀವು ಊರು ಬಿಟ್ಟು ಹೋಗುವಂತ ತಗೊಂಬಂದು ಬ್ಯಾಗ್ ಇಟ್ಟ ತಕ್ಷಣ ನೀನಲ್ಲಿ ಹೋಗ್ಬಿಡೋದೇನಾ ಬ್ಯಾಗ್ ಎತ್ಕೊಂಡ್ಬಿಟ್ಟು? ನಡಿಯೋಣ, ಊರವರೆಲ್ಲ ನೋಡೋರು ಏನಂತಾರೆ. ಆಗವರು ಆಗ್ದಲೇ ಇರೋರು ಊರಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಎಲೆಕ್ಷನಲ್ಲಿ ಬೇರೆ ಶಂಕರಣ್ಣವ್ರು ಸೋತಿದ್ದಾರೆ. ನಿಮ್ಗೂ ಬೇಜಾರೈತೆ, ಎಲ್ಲರಿಗೂ ಬೇಜಾರೈತೆ, ಅವ್ರಿಗೂ ಬೇಜಾರೈತೆ. ಅದಕ್ಕೋಸ್ಕರ ಏನೋ ಒಂದು 4 ಮಾತಾಡಿರ್ಬೋದು ಬೇಜಾರಲ್ಲಿ. ಅದಕ್ಕೆ ನೀನು ಹಿಂಗೆ ಮಾಡ್ದ. ಈಗ ನೀನು ಊರು ಬಿಟ್ಟು ಹೋಗ್ಬಿಟ್ರೆ ಅದೇನು ಸಾಧನೆ ಮಾಡ್ತೀಯ? ನಿನಗೇನು ಬುದ್ಧಿ ಇಲ್ವಾ? ನಿನ್ನ ತಮ್ಮಂಗೆ ಸಪೋರ್ಟ್ವಾಗಿ ಯಾರು ಇರ್ತಾರೆ? ನಡಿಯೋಣ, ಹೋಗೋಣ ಮನೆಗೆ. ಈಗ ನಿಮ್ಮ ಮನೇಲಿ ಹೋಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಬಾ 1-2 ದಿವಸ ನಮ್ಮ ಮನೇಲಿ, 1-2 ದಿವಸ ನಮ್ಮ ನಿಂಗಣ್ಣ ಮನೇಲಿ 1-2 ದಿವಸ ಉಳ್ಕೊಂಡು ಕಾಲ ಕಳಿ. ಆಮೇಕಿಂದ ಇನ್ನೇನು ಶಂಕರಣ್ಣರೇ ಬಂದ್ಬಿಟ್ಟು ಬಾರಾಣೆ ಹೋಗೋಣ, ನಂದೇನೋ ತಪ್ಪಾಗೋಯ್ತು, ಏನೋ ಕೋಪದಲ್ಲಿ 4 ಮಾತಾಡ್ಬಿಟ್ಟೆ ಬಾರಾಣೆ ಅಂತ ಅವರೇ ಕರ್ಕೊಂಡು ಹೋಗ್ತಾರೆ. ನೀನು ಹಂಗೆ ಆಡಬೇಡ. ಈಗ ಊರು ಬಿಟ್ಟು ಹೋದ್ರೆ ಸರಿ ಆಗುತ್ತಾ?
ಊರಲ್ಲಿ ಆಡ್ಕೊಂಡವ್ರು ಎಷ್ಟು ಜನ ಇದ್ದಾರೆ, ನಿನ್ಗೇನು ಬುದ್ಧಿ ಇಲ್ವಾ ನಿನಗೆ? ನಡಿ ಮೊದಲು ಹೋಗೋಣ ನಾವು. ಎಲ್ಲ ಇಲ್ಲಿ ಕಡ್ಲ ಪಾಪ, ನಾನು ಹೋಗ್ತೀನಿ ಅಂದ್ರೆ ಹೋಗ್ತೀನಿ ಕಣ್ಲ, ಸುಮ್ಕಿರ್ಲ ಪಾಪ, ನಿನಗೆ ಗೊತ್ತಾಗಲ್ಲ ಕಣ್, ಸುಮ್ಕಿರಲ್ಲ. ನೀವು ಚಿಕ್ಕ ಹುಡುಗರು ಕಂಡ್ರಲ್ಲ, ನಿಮಗೆ ಗೊತ್ತಾಗಲ್ಲ ಕಂಡ್ರಲ್ಲ. ನನಗೆ ಎಷ್ಟು ಅವಮಾನ ಆಗೈತಂತ ನನಗೆ ಗೊತ್ತು, ನನಗೆ ಎಷ್ಟು ಬೇಜಾರಾಗ್ತೈತಂತ ನನಗೆ ಗೊತ್ತು. ನಾನು ಇನ್ನೇನರಪ್ಪ ತಪ್ಪು ಮಾಡಿದೆ? ಏನೋ ಒಂದೆರಡು ಕೋಳಿ ತಗೊಂಬಂದ್ಬಿಟ್ಟು ತಿಂದ್ವಪ್ಪ, ಅದರಲ್ಲಿ ಏನೈತಿ? ನನ್ನ ತಮ್ಮ ಇನ್ನೂ ದಬಾಸ್ಬೋದಿತ್ತು ಕಣ್, ಹೇಳು. ಓಹೋ, ಇವನು ತಗೊಂಬಂದು ಕೋಳಿ ಕೊಟ್ಟಿದ್ರೆ ನಾನ್ಯಾಕೆ ಬೇರೆಯವ್ರಲ್ಲಿ ಹೋಗ್ಬಿಟ್ಟು ಕಳ್ತನ ಮಾಡ್ತಿದ್ದೆ? ಹೇಳ್ರಪ್ಪ ನೀವೇನೇನೆ, ಏನೋ ಅತ್ಲಾಗಿ ನನ್ನ ತಮ್ಮ ದಬಾಸ್ಬೋದಿತ್ತು ಅವ್ರಿಗೆ ಬೇಕಾದ್ರೆ. ನಮ್ಮ ಅಣ್ಣ ಹಿಂಗೆಲ್ಲ ಮಾಡಲ್ಲ, ನಾವೇ ಬೇಕಾದಷ್ಟು ನಮ್ಮ ಹತ್ರನೇ ಐತೆ ದುಡ್ಡು ಕಾಸೆಲ್ಲ, ನಮಗೇನಂಥದ್ದು ನಾಟಿ ಕೋಳಿ ಕದಿಯೋದಂಥದ್ದು ಏನಾರು ದಬಾಸ್ಬೋದಿತ್ತು. ನೀವಿದ್ದೀರಲ್ಲ, ನೀವು ಹೇಳ್ಬಿಟ್ರಿ. ಈಗ ಮಾತ್ರ ಬರ್ತಿದ್ದೀರ ಊರವ್ರ ಮುಂದೆ ಎಲ್ಲರ ಮುಂದೆನೂ ಅವಮಾನ ಮಾಡಿಬಿಟ್ಟು ಇವಾಗ ಬಂದರೆ ಹೋಗ್ತೀನಿ ಕಂಡು ಬಿಡ್ರಲ್ಲ. ನಾನು ಹೋಗ್ತೀನಿ, ನನಗೆ ಬೇಜಾರಾಗಿ ಹೋಗ್ಬಿಟ್ಟೈತೆ, ನಾನು ಊರು ಬಿಟ್ಟು ಹೋಗ್ತಿದ್ದೀನಿ ಬಿಡ್ರವು. ಅಡವು ಅಡವು ಶೇಖರಣ, ನಾವೇನು ಬೇಕು ಬೇಕು ಅಂತ ಏನು ನಾನು ಮಾಡಲಿಲ್ಲ, ಸುಮ್ಕಿರು. ಏನ ನಾವು ಸಿಗಾಕೊಂಡ್ಬಿಟ್ವಲ್ಲ, ನಮಗೂ ಒಂಥರ ಬೇಜಾರಾಗೋಯ್ತು. ಈಗ ನಾವು ಬಯಸ್ಕೊಂಡಿದ್ದೀನಿ, ನೀನು ಬಯಸ್ಕೊಂಡಿದ್ದೀಯಪ್ಪ, ಏನು ಮಾಡೋಕ್ಕಾಗುತ್ತೆ? ತಪ್ಪು ಮಾಡಿದ್ದೀವಿ, ಒಪ್ಕೋಬೇಕು, ಬಿಟಾಕು. ಯಾಕೆ ಬೇಜಾರು ಮಾಡ್ಕೊಳ್ತೀಯ? ಸತ್ಯ ಏನಂತ ಒಪ್ಕೊಂಡು ಸುಮ್ಮನೆ ಆಗ್ಬಿಡೋ. ಇನ್ನೇನು ಮಾಡೋಕ್ಕಾಗುತ್ತೆ? ನೀನು ಅಷ್ಟಕ್ಕೇನೆ ನೀನು ಊರು ಬಿಟ್ಟು ಹೋದ್ರೆ ಸರಿ ಆಗುತ್ತಾ? ನೀನಿದ್ರೇನೆ ನಮಗೆ ಸರಿ. ಈಗ ನೀನು ಹೋಗಂಗಿಲ್ಲ ಎಲ್ಲ. ನಿಂಗಣ್ಣ ಇಟ್ಕೊಳ್ಳ ಬ್ಯಾಗು, ನಡಿಯೋಣ, ಹೋಗೋಣ ಶೇಖರಣ, ಮನೆಗೆ ಹೋಗೋಣ, ನಡಿಯೋಣ. ಲೇ ಪಾಪ ಸುಮ್ಕಿರಲ್ಲ, ನಾನು ಹೋಗ್ತೀನಿ ಅಂದರೆ ನಾನು ಹೋಗ್ತೀನಿ. ಎಷ್ಟು ದಿವಸ ನಿಮ್ಮ ಮನೇಲಿದ್ರು ನಾನು, ಇವು ನಿಂಗಣ್ಣ ಮನೇಲಿದ್ರು ನಿಮ್ಮ ಮನೇಲಿದ್ರು ಯಾವತ್ತಿದ್ರು ನಾನು ಅದೆಲ್ಲ ಹೋಗ್ಬೇಕು, ಹೋಗ್ಲೇಬೇಕಲ್ವೇಂದ್ರಪ್ಪ. ಆಯಿತು, ಒಂದೆರಡು ದಿವಸ ನಿಮ್ಮಲ್ಲಿ ಇರ್ತೀನಿ, ನಿಮ್ಮಲ್ಲಿ ಒಂದೆರಡು ದಿವಸ ಇರ್ತೀನಿ ಕಡ್ರಲ್ಲ, ಆಯಿತು. ಆಮೇಕಿಂದ ಆದ್ರೂ ನನ್ನ ತಮ್ಮ ಬಂದು ಕರಿಯಲ್ಲ, ಅವಾಗ ಇನ್ನೇನು ಮಾಡೋಣ ಹೇಳ್ರಪ್ಪ ನೀವೇನೆ? ಅವಾಗಲಾದ್ರೂ ಹೋಗ್ಲೇಬೇಕಲ್ವ? ನಾನು ಹೋಗ್ತೀನಿ ಅಂದರೆ ಹೋಗ್ತೀನಿ, ಸುಮ್ಮನೆ ಬಿಟ್ಬಿಡ್ರಿ, ದಾರಿ ಬಿಟ್ಬಿಡ್ರಿ ನನಗೆ. ಗೌಡ್ರೆ ಗೌಡ್ರೆ ಮಾತ್ರ ನೀವು ಸರಿಯಾಗಿ ನೀನು ಬುದ್ಧಿ ಕಲ್ಸಿರಿ ಕಣ್ರಿ ಗೌಡ್ರೆ. ಮಾತ್ರ ಪಂಚಾಯತ್ ಕಿಲಿ ಮಾತ್ರ ನನಗೆ ನೀನು ಏನು ಮಾತಾಡಬೇಡ, ಸುಮ್ಕಿರ ಲೆಕ್ಕಾಚಾರಿ ಅಂತ ಹೇಳ್ಬಿಟ್ಟು ಆ ಶೇಖರಣ್ಣಂಗುನು, ಆ ಸಿದ್ದಣ್ಣಂಗುನು, ಆ ನಿಂಗಣ್ಣಂಗುನು 3 ಜನಕ್ಕೂ ಮಾತ್ರ ಸರಿಯಾಗಿ ನೀನು ಅವಮಾನ ಮಾಡಿರಿ. ಮಾತ್ರ ಒಳ್ಳೆ ರೆಡ್ ಹ್ಯಾಂಡ್ ಆಗಿ ಸಿಗಿಸ್ಬಿಟ್ರಿ ಬಿಡ್ರಿ ಎಲ್ಲಾರ್ಗುನು. ಏನು ಮೊದಲು ಬಂದ ತಕ್ಷಣ ಅದೇನು ದುರಾಂಕರದಿಂದ ಏನು ಮಾತಾಡ್ತಿದ್ರು ಅಂತೀರಾ? ಹೆಂಗ್ ದಬಾಸ್ತಿದ್ರು ಗೌಡ್ರೆ ಅವರು. ನನಗೆ ಎಷ್ಟು ಕೋಪ ಬರ್ತಿತ್ತು ಗೊತ್ತಾ? ಮಾತ್ರ ಊರವ್ರ ಮುಂದೆ ಮಾತ್ರ ಸರಿಯಾಗೇನೇ ಆಯ್ತು ಕೊಂಡು ಬಿಡ್ರಿ. ಮಾತ್ರ ಸರಿಯಾಗಿ ಸಿಗಾಕೊಂಡ್ಬಿಟ್ರು ಊರವ್ರು ಎಲ್ಲಾರು ಅವ್ರಿಗೆ ನೋಡಿ ನಗಾಡವ್ರನೇ, ಆಡ್ಕೊಂಡವ್ರನೇ. ನಾಟಿ ಕೋಳಿ ಕಳ್ರು ಇವರು, ನಾಟಿ ಕೋಳಿ ಕಳ್ರು ಅಂತ. ನನಗಂತೂ ಬಲು ಖುಷಿ ಆಗೋಯ್ತು ಕಣ್ ಗೌಡ್ರೆ. ಮಾತ್ರ ಒಂದು ಬೇಜಾರು ಏನಂದ್ರೆ ಗೌಡ್ರೆ, ನೀವೇನಾರ ತಿಳ್ಕೊಂಬಿಡ್ರಿ ಅವ್ರಿಗೆ ಮಾತ್ರ ಏನಾದರೂ ಒಂದು ಶಿಕ್ಷೆ ಕೊಡಿಸ್ಬೇಕಿತ್ತು ಕಣ್ರಿ ಗೌಡ್ರೆ. ನೀವು ಚೆನ್ನಾಗೇನೇ ಮಾತ್ರ ಶಿಕ್ಷೆ ಕೊಡಬೇಕಿತ್ತು. ಭಾಳ ತಪ್ಪು ಕೆಲಸ ಮಾಡಿಬಿಡ್ರಿ ನೀವು. ನನಗೆ ಎಲ್ಲದೂ ಸರಿ ಆಗೋಯ್ತು. ಅವ್ರಿಗೆ ಮಾತ್ರ ಇನ್ನೊಂದು ಸ್ವಲ್ಪ ಬುದ್ಧಿ ಕಲಿಸ್ಬೇಕಿತ್ತು ಕಣ್ರಿ ಗೌಡ್ರೆ. ಅಷ್ಟರಲ್ಲಿ ಏನು ಮಾಡ್ತೀರಾ, ಎಲ್ಲ ಉಲ್ಟಂಪುಲ್ಟ ಆಗೋಯ್ತು. ಸುಮ್ಕಿರ್ಲ, ಏನು ಮಾಡೋಣ? ನಾನು ಅಷ್ಟು ಹೇಳ್ದೆ, ಆಮೇಕಿಂದ ಅವ್ನು ಇದಾನಲ್ಲಪ್ಪ, ಅವ್ನು ಶಂಕರನು ದೊಡ್ಡದಾಗಿ ಬೇರೆ ಬಂದ್ಬಿಟ್ಟು ನಾನು ಅವ್ರಿಗೆ ಏನಿದ್ರು ಪರಿಹಾರ ಕೊಡ್ತೀನಿ ಬಿಡ್ರಿ ಗೌಡ್ರೆ. ಏನಿದ್ರು ನಾನು ಎಷ್ಟು ಕೋಳಿ, 100 ಕೋಳಿ, 200 ಕೋಳಿದೆ ಪರಿಹಾರ ಕೊಡ್ತೀನಿ ಬಿಡ್ರಿ, ಹಂಗೆ ಹಿಂಗೆ ಅಂತ ಒಪ್ಕೊಂಡ್ಬಿಟ್ನಲ್ಲ. ಅದಕ್ಕೆ ಸುಮ್ಕಾಗ್ಬಿಟ್ಟೆ. ಇವಾಗ ನೋಡಿದ್ರೆ ಅವನು ಶಂಕರಣ್ಣ ಏನು ಮಾತಾಡಿಸ್ತಾನೆ ಇಲ್ಲ. ನೆನ್ನೆ ಅದೇನು ಪರಿಹಾರ ಕೊಡ್ತೀನಂತ ಹೇಳ್ಬಿಟ್ಟು ಕೊಟ್ಟಿಲ್ಲ, ಏನಿಲ್ಲ. ಎಲ್ಲ ಎಡವಟ್ಟಾಗ್ತೈತೆ. ಒಂದು ಮಾತು ಕೇಳಬೇಕಿತ್ತು ಮಾತ್ರ. ಅಲ್ವಾ? ಹೋಗ್ಬರೋಣ ಶಂಕರಣ್ಣನ ಮಂತವ ಗೌಡ್ರೆ. ಶಂಕರಣ್ಣ ಮಂತವ ಹೋಗೋದಿರ್ಲಿ, ಇಲ್ಲಿ ನೋಡ್ರಿ, ಇಲ್ಲಿ ಆ ಶೇಖರಣ್ಣ, ಇವ್ ನಿಂಗಣ್ಣ, ಇವ್ನು ಸಿದ್ದಣ್ಣ ಎಲ್ಲಾರು ಏನೋ ದಾರಿ ಮಧ್ಯದಲ್ಲಿ ಬೇರೆ ನಿನ್ಕೊಂಡ್ಬಿಟ್ಟು ಏನೋ ಜೋರಾಗಿ ಏನೋ ಮಾತಾಡ್ತಿದ್ದಾರೆ. ಆ ಶೇಖರಣ್ಣ ನೋಡಿದ್ರೆ ಬ್ಯಾಗ್ ಇಟ್ಕೊಂಡ್ಬಿಟ್ಟು ಮಕಾಮಂತರ ಮಾಡ್ಕೊಂಡು ಬ್ಯಾಗ್ ಇಟ್ಕೊಂಡು ಎತ್ಲಾಕ ಹೋಗ್ತಿರಂಗೆ ಬೇರೆ ಐತೆ. ಎಲ್ಲೋ ಏನೋ ಎಡವಟ್ಟು ಹೊಡಿತೈತೆ ಗೌಡ್ರೆ. ಮುಕ್ಕಂಡ್ಲ ಇದೆಲ್ಲ ಇಲ್ಲಿ ನಿಂತಿದ್ದಾರೆ, ಬ್ಯಾಗಿಗೆ ಇಟ್ಕೊಂಡ್ಬಿಟ್ಟು ತಿರ್ಗಾ ಎಲ್ಲಾರು ಹೋಗೋದಕ್ಕೆ ಏನಾರ ಸ್ಕೆಚ್ ಗಿಚ್ ಹಾಕಿದಾರ ಏನಪ್ಪ ಇವರು? ಇವು ಯಾರಿಗೆ ನೆಂಬಿರೋ ಇವ್ರು 3 ಜನಕ್ಕೂ ನೆಂಬೋದು ಭಾಳ ಕಷ್ಟ ಐತೆ ಕಡ್ಲ. ನನಗೆ ಯಾಕೆ ಬಲು ಅನುಮಾನ ಇವ್ರ ಮೇಲೆ. ನಡಿಯಲ್ಲ, ಅದೇನು ಹೋಗಿ ಕೇಳೋಣ, ನೋಡೋಣ ಅದೇನು ಗಮಸನ. ಗೌಡ್ರೆ ಗಮಸದಿರ್ಲಿ, ಏನಾರ ಊರ್ಗಿರ್ ಬಿಟ್ಟು ಏನಾರ ಹೋಗ್ತೈತೆ ನೋಡ್ರಿ. ಆ ಯಪ್ಪ ಮೊದಲೇ ನನಗೆ ಪರಿಹಾರ ಕೊಟ್ಟಿಲ್ಲ, ಏನಿಲ್ಲ. ಎಲ್ಲ ಕೋಳಿ ಎಲ್ಲ ಕಳ್ತನ ಮಾಡ್ಕೊಂಡ್ಬಿಟ್ಟು ಊರು ಬಿಟ್ಟು ಹೋಗ್ತಿದ್ದಾರೆ. ಏನು ಮತ್ತೆ? ಆ ಶೇಖರಣ್ಣ ಬೇರೆ ಏನು ಪರಿಹಾರ ಕೊಟ್ಟಿಲ್ಲ ಅಂತ ನೀವು ಹೇಳ್ತಿದ್ದೀರಾ. ಶಿಕ್ಷೆನೂ ಕೊಡಿಸ್ದಂಗೆ ನನಗೂ ಪರಿಹಾರನೂ ಇಲ್ದಂಗೆ, ಮತ್ತೆ ಯಾವ ಕಡೆನೂ ಇಲ್ದಂಗೆ, ಮತ್ತೆ ನಾನು ಸುಮ್ಮನೆ ಲಾಸ್ ಮಾಡ್ಕೊಂಡು ಕೂತ್ಕೊಂಡೇನು ಗೌಡ್ರೆ. ನಡೀರಿ, ಹೋಗಲ್ಲ ವಿಚಾರಿಸಿ ನಡೀರಿ ಮೊದಲು. ಅದೆಲ್ಲಿ ಹೋಗ್ತಿದ್ದಾರೆ, ಏನು ಎತ್ತ ಅಂತ ಎಲ್ಲ ಬಿಡ್ರಲ್ಲ ಪಾಪ. ನಿಂಗಣ್ಣ, ಸಿದ್ದಣ್ಣ, ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ಬಿಡ್ಬಿಡ್ರಲ್ಲ, ನಾನು ಹೋಗ್ತೀನಿ. ಯಾಕ್ರಲ್ಲ ನನಗೆ ಅಯ್ಯೋ ಅನ್ನಿಸ್ತಿದ್ದೀರಾ? ಅವಾಗಲಿ ನಾನು ಊರು ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾನೆ ಇದ್ದೀನಿ. ಬಂದುಬಿಟ್ಟು ಅಡ್ಡ ನಿನ್ಕೊಂಬಿಟ್ಟು ನನಗೆ ಎತ್ಲಾಗೂ ಕಾಲಿಡ್ದಂಗೆ ಎತ್ಲಾಗೂ ಹೋಗ್ದಂಗೆ ಇದು ಮಾಡ್ತಿದ್ದೀರಲ್ರಲ್ಲ ಪಾಪ. ಯಾಕ್ರಲ್ಲ ನನಗೆ ಇಷ್ಟೊಂದು ಗೋಳು ಹೊಯ್ಕೊಳ್ತಿದ್ದೀರಾ? ನಿಮ್ಮ ಕೈ ಮುಗಿತೀನಿ, ಬಿಟ್ಬಿಡ್ರಲ್ಲ. ಬಸ್ಸಿಗೆ ಗೊತ್ತಾಗ್ಬಿಡುತ್ತೆ, ಮಳೆ ಬೇರೆ ಬರಂಗೆ ಆಗ್ತೈತೆ. ಎಲ್ಲಾದರೂ ಹೋಗ್ತೀನಿ ಬಿಡ್ರು, ನಿಮ್ಮ ಕೈ ಮುಗಿತೀನಿ ಬಿಡ್ರು, ನನಗೆ ಜಾಗ ಬಿಡ್ರು.
ಅಜೋ ಶೇಖರಣ್ಣ ನೀನು ಕೈ ಮುಗಿತೀನಿ ಸುಮ್ಕಿರಿ ಶೇಖರಣ್ಣ, ಹಿಂಗೆಲ್ಲ ಹೇಳ್ಬೇಡ ನೀನು. ಅಲ್ಲ ಕಣ್ ಶೇಖರಣ್ಣ, ಎಲ್ಲಿ ಹೋಗ್ತೀಯ? ಯಾರು ನೆಂಟ್ರಿ ಗಿಂಟ್ರಿ ಯಾರು ಇದಾರ ನಿಮ್ಗೆ? ಇಂಥ ಹೋಗ್ತೀನಂತನಾದ್ರು ಹೇಳೋಗು. ಅಲ್ಲೇ ಕತ್ಲಾಯ್ತಾ ಬಂತು, ಸಂಜೆ ಹೊತ್ತು ಸಾಯಂಕಾಲದ ಹೊತ್ತು. ಇವಾಗ ನೀನು ಊರು ಬಿಟ್ಟು ಹೋಗ್ತೀನಂತ ಹೇಳ್ತಿದ್ಯಲ್ಲ, ಬೇಕಾದ್ರೆ ಬೆಳಿಗ್ಗೆ ಎದ್ದು ಹೋಗು ಅಂತೆ ಬಾರಣ. ಶೇಖರಣ್ಣ, ಹಿಂಗೆಲ್ಲ ನೀನು ಹಿಂಗೆ ಹಠ ಮಾಡಬಾರ್ದು. ನಾವು ನಮ್ಮಿಂದ ನೀವೆಲ್ಲ ಆಗಿದ್ದು. ನೀನು ಕೈ ಮುಗಿತೀನಿ ಬಾರ ಶೇಖರಣ್ಣ, ಮನೆಗೆ ಹೋಗೋಣ. ಹಿಂಗೆಲ್ಲ ಆಡಬೇಡ ಬಾರ ಶೇಖರಣ್ಣ, ಪ್ಲೀಸ್ ಕಣ್ಣಣ್ಣ. ಆ ಗೌಡ್ರೆ, ಇಲ್ಲಿ ನೋಡ್ರಿ, ಇಲ್ಲಿ ನಾನು ಹೆಂಗೆ ಗೆಸ್ ಮಾಡಿ ತಕ್ಕಂತೇನೆ ಇವನ್ ದಿಟ್ಟವಾಗ್ಲೂ ಊರ್ ಬಿಟ್ಟು ಹೋಗ್ತಿದಾರೆ ಗೌಡ್ರೆ, ಊರ್ ಬಿಟ್ಟು ಹೋಗ್ತಿದ್ದಾರೆ ಅಲ್ವಾ ಗೌಡ್ರೆ? ಹೆಂಗ ಒಳ್ಳೆ ಟೈಮಿಗೆ ಬಂದಿದೀವಿ. ಇಲ್ಲ ಅಂದಿದ್ರೆ ಎತ್ಲಾಗೂ ಇಲ್ದಂಗೆ ಹಾಳು ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಿದ್ವಲ್ರಿ ಗೌಡ್ರೆ. ನೆನ್ನೆ ನೋಡಿದ್ರೆ ನೀವು ಶಿಕ್ಷೆನೂ ಕೊಡ್ಲಿಲ್ಲ ಪಂಚಾಯತ್ ಕಿಲಿ. ಆಯಪ್ಪ ನೋಡಿದ್ರೆ ಆ ಶಂಕರಣ್ಣ ಅವ್ರಿಗೆ ಏನಾಯ್ತು ಅದು ನಾನು ಕೊಡ್ತೀನಿ, ಏನಿದ್ರು ನಾನು ಅವರಿಗೆ ಪರಿಹಾರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಯಪ್ಪನೂ ಒಂದು ಫೋನ್ ಎತ್ತಲ್ಲ, ಮಂತಾವದ್ರು ಮಂತಾವಿಲ್ಲ, ಎಲ್ಲೂ ಇಲ್ಲ. ನೋಡಿದ್ರೆ ಇವ್ರನ್ನ ಊರು ಬಿಟ್ಟು ಹೋದ್ರೆ ಆಮೇಕಿಂದ ನಾವು ಅವ್ರಿಗೆ ಹೋಗಿ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಗೌಡ್ರೆ ಅಂತ ಹೇಳ್ಬಿಟ್ರೆ ಮುಗ್ದೆ ಹೋಯ್ತಲ್ಲ. ಎತ್ಲಾಗೂ ಇಲ್ದಂಗೆ ನಾನು ಕೂತ್ಕೊಂಡ್ತಿದ್ದೆ ಗೌಡ್ರೆ. ಮೊದಲು ನಡೀರಿ, ಆ ಯಪ್ಪ ಹೋಗ್ತಿರೋದು ಊರು ಬಿಟ್ಟು ಹೋಗೋದಕ್ಕಿಂತ ಮುಂಚೆ ನನಗೆ ಅದೇನು ಪರಿಹಾರ ಕೊಡಬೇಕು ಕೊಟ್ಬಿಟ್ಟು ಈ 3 ಜನನು ಆಮೇಕಿಂದ ಊರು ಬಿಟ್ಟು ಹೋಗ್ಲಿ. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಹೋಗ್ಬಾರ್ದಾದ್ರೆ ಹೋಗ್ಬಾರ್ದು ಗೌಡ್ರೆ. ನಡೀರಿ, ಅದೇನು ಕೇಳಿ ನಡೀರಿ ಮೊದಲು. ಆಮೇಲೆ ಆ ಶಂಕರಣ್ಣ ಉಲ್ಟಾ ಹೊಡೆದ್ರೆ ಏನು ಮಾಡೋದು ಮತ್ತೆ? ನಾವು ಹೋಗಿ ಕೇಳೋದು, ನನ್ನ ತಮ್ಮ ನಮ್ಮ ಅಣ್ಣನೇನೆ ಊರು ಬಿಟ್ಟು ಹೋಗಿ ನಾನು ಹೋಗ್ರಿ, ನನಗೇನು ಗೊತ್ತು, ಅದೇ ಬೇಜಾರಲ್ಲಿ ನಾನಿದ್ದೀನಿ, ಏನಾದರೂ ಮಾಡ್ಕೊಳ್ರಿ, ಅವ್ರು ಬಂದಾಗ ಅವ್ರ ತಾವಲೆ ಕೇಳ್ಕೊಳ್ರಿ ಹೋಗ್ರಿ ಅಂತ ಹೇಳ್ಬಿಟ್ರೆ ಮತ್ತೆ ಏನು ಮಾಡೋಕ್ಕಾಗಲ್ಲ ಕಣ್ರಿ ಗೌಡ್ರೆ. ನಡೀರಿ ಮೊದಲು ಕೇಳಿ ನಡೀರಿ ಅವ್ರಿಗೆ. ಎಲ್ಲ ಇದೇನ್ರಪ್ಪ ಇದು? ಏನಲ್ಲ ಶೇಖರಣ್ಣ, ಸಿದ್ದಣ್ಣ, ನಿಂಗಣ್ಣ ಊರ ಮಧ್ಯದಲ್ಲಿ ನಿಂತ್ಕೊಂಡ್ಬಿಟ್ಟು ಏನ್ರಲ್ಲ ನಿಮ್ದು? ಏನ್ರ ನಿಮ್ಮ ಕತೆ ಇದು? ಅವನು ಶೇಖರಣ್ಣ ನೋಡಿರಿ ಏನೋ ಬ್ಯಾಗ್ ಇಟ್ಕೊಂಡ್ಬಿಟ್ಟು ಮಕ ಒಂಥರ ಇದು ಮಾಡ್ಕೊಂಬಿಟ್ಟು ಬ್ಯಾಗ್ ಎತ್ಕೊಂಡ್ಬಿಟ್ಟು ಎತ್ಲಾಗ ಹೋಗ್ತಿದ್ದಾನಲ್ಲೋ ಲಗೇಜ್ ಸಮೇತ. ಏನಲ್ಲ ಶೇಖರಣ್ಣ, ಎತ್ಲಾಗ ಹೊಲ್ಟಿದ್ದಿಲ್ಲ? ಏನಾಯ್ತಲ್ಲ ಶೇಖರಣ್ಣ? ಇದ್ಯಾಕೆ ಇವನು ನಿಂಗಣ್ಣನೂ ಸಿದ್ದಣ್ಣ ಮಕ ಒಂಥರ ಮಾಡ್ಕೊಂಡು ಎಲ್ಲೂ ಹೋಗ್ಬೇಡ್ರಿ, ಇರ್ರಿ ಅಂತ ಹೇಳ್ತಿದ್ದಾರೆ. ಏನ್ರಲ್ಲ ನಿಮ್ದು ಕತೆ? ಏನ್ರಪ್ಪ ಇದು? ಗೌಡ್ರೆ ನೀವ ಒಳ್ಳೆ ಟೈಮಿಗೆ ಬಂದಿದ್ದೀರ, ಬರ್ರಿ ಗೌಡ್ರೆ. ಗೌಡ್ರೆ ನೀವಾದ್ರೂ ನಮ್ಮ ಶೇಖರಣ್ಣಂಗೆ ಹೇಳ್ರಿ ಗೌಡ್ರೆ, ಒಂದ್ರಿಟ್ಟು ಬುದ್ಧಿ ಹೇಳ್ರಿ ಗೌಡ್ರೆ. ಅಲ್ಲ ಗೌಡ್ರೆ, ಊರು ಬಿಟ್ಟು ಹೋಗ್ತೀನಂತ ಕುಂತಾರಲ್ರಿ ಗೌಡ್ರೆ ಇವರು. ಇವ್ರಿಗೆ ಹೋಗ್ಬಿಟ್ಟು ಊರು ಬಿಟ್ಟು ಹೋಗೋದಂಥದ್ದು ಏನಾಗೈತಿ ಹೇಳ್ರಿ ಗೌಡ್ರೆ. ಪಾಪ ಬೇಜಾರು ಮಾಡ್ಕೊಂಡು ಊರು ಬಿಟ್ಟು ಹೋಗ್ತಿದ್ದಾರೆ ಗೌಡ್ರೆ ಇವರು. ನೀವು ಹೋಗ್ಬೇಡ್ರಿ ಅಂತ ಹೇಳ್ರಿ ಗೌಡ್ರೆ. ನೀವು ಹೇಳಿದ್ರೆ ನಿಮ್ಮ ಮಾತು ಕೇಳ್ತಾರೆ. ನಾನು ಯಾರು ಹೇಳಿದ್ರು ಯಾರ ಮಾತು ಕೇಳಲ್ಲ. ನನಗೆ ಎಲ್ಲರೂ ಮೊದಲು ಅವಮಾನ ಮಾಡಿಬಿಟ್ಟು ಎಲ್ಲರೂ ನನಗೆ ಕಳ್ಳರು ಅಂತ ಪಟ್ಟ ಕೊಟ್ಬಿಟ್ಟು ಎಲ್ಲರ ಮುಂದೆನೂ ಸಿಗಾಕ್ಸ್ಬಿಟ್ಟು ಆಮೇಕಿಂದ ಇವಾಗ ನೋಡಿರಿ, ಇವಾಗ ಎಲ್ಲರೂ ಉಪಾಯ ಮಾಡಿದ್ರೆ ನಾನು ಯಾರ ಮಾತು ಕೇಳಲ್ಲ. ನನಗೆ ಸಿಕ್ಕಾಬಟ್ಟೆ ಅವಮಾನ ಆಗೋಯ್ತಿ ಎಲ್ಲರ ಮುಂದೆನೂ. ಎಷ್ಟು ಬೇಜಾರಾಗೈತೆ ಅಂತ ನನಗೆ ಮಾತ್ರ ಗೊತ್ತು. ನಿಮ್ಮ ಕೈ ಮುಗಿದು ಕೇಳ್ಕೊಂಬಿಡ್ತೀನಿ. ನನಗೆ ದಾರಿ ಬಿಟ್ಬಿಡ್ರಿ, ನಾನು ಹೋಗ್ತೀನಿ ಅಂದರೆ ಹೋಗ್ತೀನಿ. ಗೌಡ್ರು ಹೇಳಿದ್ರು ಅಷ್ಟೇ, ನಮ್ಮ ತಮ್ಮ ಬಂದ್ಬಿಟ್ಟು ಶಂಕರಣ್ಣ ಹೇಳಿದ್ರು ಅಷ್ಟೇ, ಯಾರು ಹೇಳಿದ್ರು ರಂಗಜ್ಜಿ ಹೇಳಿದ್ರು ಅಷ್ಟೇ. ನನಗೆ ಭಾಳ ಬೇಜಾರಾಗಿ ಹೋಗ್ಬಿಟ್ಟೈತೆ. ನಾನು ಹೋಗ್ತೀನಿ ಅಂದರೆ ಹೋಗ್ತೀನಿ, ದಾರಿ ಬಿಡ್ರಿ. ನಾಟಕಗಾರ ಎಲ್ಲಾಲೇ ಶೇಖರಣ್ಣ, ಇವಾಗ ಅವಮಾನ ಆಗೈತೆ ಬೇಜಾರಾಗೈತೆ ಅಂತ ಹೇಳ್ತಿದ್ಯಲ್ಲ, ಕರ್ರುಮ್ ಅಂತ ನಾಟಿ ಕೋಳಿನ ಕುಯ್ಕೊಂಡು ತಿನ್ಬೇಕಾದ್ರೆ ಎಷ್ಟು ರುಚಿ ಆಗೈತಲ್ಲ. ಸಾಂಬಾರು ಫ್ರೈ ಹೆಂಗೈತೆ, ಕಬಾಬ್ ಹೆಂಗೈತೆ, ಬಿರಿಯಾನಿ ಹೆಂಗೈತೆ ಅಂತ ತಿಂದಲ್ಲ, ಅವಾಗೇನು ಅನಿಸ್ಲಿಲ್ವಾ? ಯಾವೆಲ್ಲ ಗೊತ್ತಿಲ್ಲ. ನೀನು ಹೋಗೋನು ಯಾರು ತಡಿತಿರೋದಿಲ್ಲಿ? ನಿನ್ನ ಮೇಲೆ ಇನ್ನೇನು ಸಿಂಪತಿಗೆಲ್ಲ ನಾನು ಬಂದಿರೋದು. ಅದೇನು ನನಗೆ ಪರಿಹಾರ ಕೊಡಬೇಕು ಅದನ್ನು ಕೊಟ್ಬಿಟ್ಟು ನೀನು ಹೋಗೋರು ಯಾರು ಬೇಡ ಅಂತ ಹೇಳ್ತಿಲ್ಲ ಇಲ್ಲಿ. ತಡೆದೇನು ಇಲ್ಲಿ ಕಟ್ಟಾಗ್ತಿಲ್ಲ ನಿನಗೆ. ಹೋಗೋರು. ನಿನ್ನ ತಮ್ಮಂಗೆ ನೋಡಿದ್ರೆ ತಮ್ಮ ಫೋನ್ ಎತ್ತುತ್ತಿಲ್ಲ, ಮಂತಾವ್ಲು ಇಲ್ಲ, ನಮಗೆ ಪರಿಹಾರ ಕೊಟ್ಟಿಲ್ಲ. ಇಲ್ಲ 3 ತಿಂಗಳು ತೋಟದಲ್ಲಿ ಕೆಲಸ ಮಾಡ್ರಿ 3 ಜನನು. ಇಲ್ಲ ಅಂದರೆ ನಮ್ಗವೆಲ್ಲ ಗೊತ್ತಿಲ್ಲ, ಪರಿಹಾರ ಕೊಡ್ರಿ ಅಷ್ಟೇ. ಎರಡರಲ್ಲೊಂದು ಮಾಡಬೇಕು. ಅದನ್ನು ಬಿಟ್ಬಿಟ್ಟು ನಿಮಗೆ ಊರು ಬಿಟ್ಟು ಹೋಗೋದಕ್ಕೆ ಕಳಿಸ್ಬಿಡ್ತೀವ ನಾವು? 3 ತಿಂಗಳಾದ್ಮೇಲೆ ಹೋಗಿರಂತೆ. ಮೊದಲು ನಾಳೆಯಿಂದ ಕೆಲ್ಸಕ್ಕೆ ಬರ್ರಿ ನಮ್ಮ ತೋಟಕ್ಕೆ. ಹೇಳ್ರಿ ಗೌಡ್ರೆ ನೀವೇನೆ. ಅವಮಾನ ಅಂತೆ ಅವಮಾನ ಮಾಡಿರೋ ಕೆಲಸಕ್ಕೆ ಕರೆಕ್ಟಾಗೇನೆ ಆಗೈತೆ ನಿಮಗೆ. ಇನ್ನೂ ಕೂಡ ಜಾಸ್ತಿನೇ ಆಗಬೇಕು. ಇವೆಲ್ಲದನ್ನು ಬೇಜಾರು ಮಾಡ್ಕೊಂಡು ಇವಾಗ ನಿಂತಿದ್ರಲ್ಲ, ಅದಕ್ಕಿಂತ ಮುಂಚೆ ಕಂಡೋರು ತೋಟದಲ್ಲಿ ಬಂದ್ಬಿಟ್ಟು ನಾಟಿ ಕೋಳಿ ಕಳ್ತನ ಮಾಡಬೇಕಾದ್ರೆ ಇವೆಲ್ಲ ಏನು ಅನಿಸ್ಲಿಲ್ವಾ? ಮುಂದೆ ಏನೇನಾಗುತ್ತೆ, ಎಷ್ಟು ಬೇಜಾರು ಮಾಡ್ಕೊಳ್ತಾರೆ, ಅವ್ರಿಗೂ ಏನು ತೊಂದರೆ ಆಗುತ್ತಂತ. ನಾವು ಎಷ್ಟು ಕಷ್ಟಪಟ್ಬಿಟ್ಟು ಬೆಳೆದಿರ್ತೀವಿ, ಎಷ್ಟು ಶ್ರಮ ವಹಿಸಿರ್ತೀವಿ, ಅದ್ರ ಹಿಂದೆ ನಾವು ಎಷ್ಟು ಕಷ್ಟಪಟ್ಟಿರ್ತೀವಂತ ನಿಮ್ಗೂ ಒಂದು ಸ್ವಲ್ಪ ಜ್ಞಾನ ಇರಬೇಕಿತ್ತು ಕಣ್. ಹೇಳ್ರಿ, ಇವಾಗ ನಾಟಕ ಮಾಡಬೇಡ್ರಿ. ನಾಟಕನ ಅವೆಲ್ಲ ಗೊತ್ತಿಲ್ಲ ಗೌಡ್ರೆ, ನೀವೇ ಹೇಳ್ರಿ ಗೌಡ್ರೆ. ನಾನು ಮಾತಾಡಿದ್ರೆ ತಪ್ಪಾಗುತ್ತೆ, ನೀವು ಮಾತಾಡಿದ್ರೆ ಸರಿ ಆಗೋದದು. ಇದೇನಪ್ಪ ಇವರು ಹಿಂಗೆ ಹೇಳ್ತಿದ್ದಾರೆ? ಊರು ಬಿಟ್ಟು ಹೋಗೋದಕ್ಕೂ ಬಿಡ್ತಿಲ್ಲ ನಮ್ಮ ಶೇಖರಣ್ಣಂಗೆ. ನಮಗೂ ಸೇರಿಸ್ಕೊಂಡು ಹೇಳ್ತಿದ್ದಾರೆ. ಅದು ಗೌಡ್ರೆ ಲೆಕ್ಕಾಚಾರಿ ಅಣ್ಣ. ನಮ್ಮ ಶಂಕರಣ್ಣವ್ರು ಹೇಳಿದ್ರಲ್ಲ ನೆನ್ನೆ, ಅದೇನು ಪರಿಹಾರ ನಾನು ಕೊಡ್ತೀನಿ ಗೌಡ್ರೆ, ನೀವೇನು ತಲೆ ಕೆಡಿಸ್ಕೊಬಿಡ್ರಿ. ಅವ್ರಿಗೆ ಆರಾಮಾಗಿರೋದಕ್ಕೆ ಬಿಟ್ಬಿಡ್ರಿ. ಅವ್ರು ಏನು ಕೆಲಸಕ್ಕೂ ಬರೋಲ್ಲ, ಏನಕ್ಕೂ ಇಲ್ಲ. ನೀವು ಅವ್ರ ಮೇಲೆ ಏನು ಹೇಳಂಗಿಲ್ಲ. ಅದೇನಿದ್ರು ಪರಿಹಾರ ನಾನು ಕೊಟ್ಕೊಳ್ತೀನಂತ ನಮ್ಮ ಶಂಕರಣ್ಣವ್ರು ಹೇಳಿದ್ರಲ್ಲ.
ತಿರ್ಗಾ ಇವಾಗ ಹಿಂಗೆ ಹೇಳ್ತಿದ್ರಲ್ರಿ ಗೌಡ್ರೆ. ಯಾಕೆ ಗೌಡ್ರೆ ಹಿಂಗೆಲ್ಲ ಹೇಳ್ತೀರಾ? ಹಾಂ, ಹ್ಞೂ ಕಣ್ಲಾ, ಹೇಳಿದ್ದೆ ಅಲ್ಲಿ ಪಂಚಾಯತ್ಗೆ ಹೇಳಿದ ತಕ್ಕಂತೆ ಅವ್ನು ಶಂಕರಣ್ಣ ಇದಾನಲ್ಲ, ನೆನ್ನೆನೆ ಅದ್ರ ತಕ್ಕಂತೆ ನಡ್ಕಂಡ ಅವನು ನಡ್ಕೊಂಡಿಲ್ಲ. ನೆನ್ನೆ ಸಾಯಂಕಾಲನೇ ಬಂದ್ಬಿಟ್ಟು ಅದೇನು ಪರಿಹಾರ ಕೊಡ್ತೀನಿ 100 ಅಲ್ಲ 200 ಕೋಳಿದೂ ಪರಿಹಾರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ಅಲ್ಲಿ ಮಂತ ಹೋದ್ರೆ ಮಂತ ಹುಡ್ಕೊಂಡು ಹೋದ್ರೆ ಮಂತ ಅವಳು ಯಾರು ಇಲ್ಲ ಅಂತ ಹೇಳ್ತಾರೆ, ಬಾಕ್ಲು ತೆಗಿಯಲ್ಲ ಏನಿಲ್ಲ. ಏನು ನಾಟಕ ಮಾಡ್ತಿದ್ರಾ? ಇವ್ನು ನೋಡಿದ್ರೆ ಇವ್ನು ಶೇಖರಣ್ಣ, ಇವ್ನು ಅಣ್ಣ ನೋಡಿದ್ರೆ ಶಂಕರಣ್ಣನ ಅಣ್ಣ, ಇವನು ಊರು ಬಿಟ್ಟು ಹೋಗೋದಕ್ಕೆಲ್ಲ ರೆಡಿಯಾಗಿ ನಿಂತಾನೆ. ನೀವಿಬ್ಬರು ಬೇರೆ ಇಲ್ಲಿ ನಾಟಕ ಮಾಡ್ತಿದ್ದೀರ ಎಲ್ಲರೂ ಸೇರ್ಕೊಂಬಿಟ್ಟು. ಏನ್ರಲ್ಲ ಅಂದ್ಕೊಂಡಿದ್ದೀರಾ ನೀವು? ನನಗೆ ಮಾಡೋದೆಲ್ಲ ತಪ್ಪು ಮಾಡಿಬಿಟ್ಟು ಇಲ್ಲ ಶಿಕ್ಷೆ ಅನುಭವಿಸ್ರಿ. ತೋಟದಲ್ಲಿ ಕೆಲಸ ಮಾಡಿರಿ, ನಾಳೆಯಿಂದ ಬಂದ್ಬಿಟ್ಟು 3 ತಿಂಗಳು ಜಾಸ್ತಿ ಜಂಬ ಮಾಡಿದ್ರಿ ಅಂದರೆ 4 ತಿಂಗಳು ಕೆಲಸ ಮಾಡಿಸ್ತೀನಿ. ಏನು ಅಂದ್ಕೊಂಡಿದ್ದೀರಲ್ಲ ನೀವು? ಏನು ಅಂದ್ಕೊಂಡಿದ್ದೀರಾ ನನಗೆ? ನನ್ನ ತೀರ್ಪಿಗೆ ತಕ್ಕಂತೆ ನೀವು ನಡ್ಕೊಳದಲ್ಲೇ ನೀವೆಲ್ಲ ನಾಟಕಗಳು ಮಾಡ್ತಿದ್ರಾ? ಈಗ ಹೇಳರಲ್ಲೇ ನನಗೆ ವಿರುದ್ಧ ಹಾಕೊಂಬಿಟ್ರೆ ನನಗೆ ಕೋಪ ಬಂದುಬಿಟ್ರೆ ನೋಡಿದಿರಲ್ಲ ನನ್ನ ಸವಾಸ ಏನಂತ. ನಾನು ಏನಂದರೆ ಊರು ಹುಡುಗರು, ನಮ್ಮ ಹುಡುಗರು, ಇನ್ನೂ ಸಣ್ಣ ಹುಡುಗರು ಪಾಪ ಇನ್ನೂ ವಯಸ್ಸು, ಏನೋ ತಪ್ಪು ಮಾಡ್ಕೊಂಡಿದ್ದಾರೆ ಅತ್ಲಾಗಿ ಊರವರೆಲ್ಲ ಚೆನ್ನಾಗಿರಲಿ ದ್ವೇಷ ಮಾಡ್ಕೊಂಡು ಹೋಗೋದು ಬೇಡ ಅಂತ ನಾನು ದೊಡ್ಡ ಮನ್ಸು ಮಾಡ್ಕೊಂಡು ಎಲ್ಲರಿಗೂ ಒಳ್ಳೆತನದಿಂದ ಹೇಳ್ಕೊಂಡು ಹೋದರೆ ನೀವು ದುರಾಂಕಾರ ಮಾಡಕ್ಕೆ ಬರ್ತೀರಾ? ದುರಾಂಕಾರನ ಹೆಂಗ ನಾನು ಹೋಗ್ಬಿಡ್ತಿದ್ದೆ ಊರು ಬಿಟ್ಟು, ಹೆಂಗ ನೆಮ್ಮದಿಯಾಗಿ ನನ್ನ ಫ್ರೆಂಡ್ ಮನೆ, ನೆಂಟ್ರ ಮನೆ, ನಮ್ಮ ಅತ್ತೆ ಮನೆ, ನಮ್ಮ ಮಾವನ ಮನೆ ಅಂತ ಹೆಂಗ ಒಂದೊಂದು ತಿಂಗಳು ಕಾಲ ಕಳ್ಕೊಂಡು ಹೆಂಗ ಜೀವನ ಮಾಡಿಬಿಡ್ತಿದ್ದೆ. ಒಂದು ವಾರ 15 ದಿವಸ, ಒಂದು ತಿಂಗಳು ಬಿಟ್ಬಿಟ್ಟು ಹೆಂಗ ನೆಮ್ಮದಿಯಾಗಿ ಬಂದು ಇಲ್ಲಿ ಇರ್ಬೋದಿತ್ತು. ಈ ನನ್ನ ಮಕ್ಳಿಗೆ ಇಬ್ಬರು ಬಂದ್ಬಿಟ್ಟು ತಡ ಹಾಕೊಂಬಿಟ್ಟು ಇವಾಗ ಗೌಡ್ರು ನೋಡಿರೋ ಬಂದ್ಬಿಟ್ಟು ಎತ್ಲಾಗೂ ಕಳಿಸ್ತಿಲ್ವಲ್ಲಪ್ಪ. ಹೋಗತ್ಲಾಗಿ ಬುರಿ ಅಂತ ಎಡವಟ್ಟೆ ಮಾಡ್ತಿದ್ದಾರೆ. ಹೆಂಗ ಹೋಗ್ಬಿಡ್ತಿದ್ನಲ್ಲಪ್ಪ. ನನಗೆ ತೋಟದಲ್ಲಿ ಕೆಲಸ ಮಾಡೋಕ್ಕಾಗುತ್ತಾ? ಯಪ್ಪ 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 ಸೊಂಟಂಗೆ ಮುರಿದೋಗಂಗೆ ಆಗ್ಬಿಡುತ್ತೆ. ಏನಪ್ಪ ಮಾಡಲಿ ಇವಾಗ? ಹೆಂಗಪ್ಪ ಮಾಡೋದು? ಒಳ್ಳೆ ತಲೆ ಕೆಟ್ಟೋಗಂಗೆ ಆಗ್ತೈತೆ ನನಗಂತೂ ಅತ್ಲಾಗಿ. ಎಲ್ಲ ಇವರಿಂದಾನೇ ಆಗಿದ್ದು. ಇವ್ನು ಸಿದ್ದಣ್ಣ, ಇವ್ನು ನಿಂಗಣ್ಣನಿಂದಾನೇ ಆಗಿದ್ದು. ಅದು ಯಾಕಾರ ಬರ್ತಾರೋ ಏನೋ ಅತ್ಲಾಗಿ ಬಂದು ಅದೆಲ್ಲ ನೋಡ್ಕೊಂಡ್ರೆ ನನಗೆ ನೆಮ್ಮದಿಯಾಗಿ ಹೋಗ್ಬಿಡ್ತಿದ್ದೆ ಹೆಂಗೆ ಊರು ಬಿಟ್ಟು ನಾನು. ಏನು ಶೇಖರಣ್ಣ ಏನು ಮನಸ್ಸಲ್ಲೇ ಏನೋ ಬೈಕಂಡ್ತಿರಂಗಿದೆಯಾ? ಅದೇನು ಮಾತಾಡಿದ್ರು ಡೈರೆಕ್ಟಾಗಿ ಮಾತಾಡು, ಡೈರೆಕ್ಟ್ ಆಗಿದ್ದೀನಿ. ಅದು ಯಾಕೆ ಒಂಥರ ಮಾಡ್ಕೊಂಡು ಅಳರಂಗೆ ಮಕ ಮಾಡ್ಕೊಂಡು ನನಗೆ ಯಾಕೆ ಬೈಕಂಡ್ತೀಯ? ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ಏನು ಯೋಚನೆ ಮಾಡಿದ್ರೆ ಏನು ಫಲ ಇಲ್ಲ ಕಣ್ ಶೇಖರಣ್ಣ. ನಿನಗೆ ಮೊದಲೇ ಬುದ್ಧಿ ಬರಬೇಕಿತ್ತು, ಬುದ್ಧಿ ಇರಬೇಕಿತ್ತು. ಏನ್ರಪ್ಪ ನಿಂಗಣ್ಣ ಸಿದ್ದಣ್ಣ? ಸಿದ್ದಣ್ಣ ಏನು ಬಿಲ್ಡಪ್ ಮೇಲೆ ಬಿಲ್ಡಪ್ ಕೊಟ್ಕೊಂಡು ತಿರುಗಾಡ್ತಿದ್ದ ಗೌಡ್ರೆ. ನನಗೆ ರೇಕ್ಸದೇನು ನೋಡ್ತೀರಾ ರೋಡ್ ಮಧ್ಯದಲ್ಲಿ? ಏನಪ್ಪ ಸಿದ್ದಣ್ಣ, ಪರಿಹಾರ ಕೊಟ್ಬಿಟ್ಟು ಇಲ್ಲಾಂದ್ರೆ ನಾಳೆಯಿಂದ ಕೆಲ್ಸಕ್ಕೆ ಬಾರಪ್ಪ, ತೋಟದ ಕೆಲಸಕ್ಕೆ. ಅಯ್ಯೋ ಹಂಗಲ್ಲ, ಅದು ಹೆಂಗಪ್ಪ ಮಾಡೋದು ಕೆಲಸನ? ಅದು ಅಲ್ಲ ಕಣ ಲೆಕ್ಕಾಚಾರಿ ಅಣ್ಣ. ಈಗ ಬರ್ತೀನಿ ಕೆಲಸಕ್ಕೆ, ಬರೋಲ್ಲ ಅಂತ ಏನಿಲ್ಲ. 3 ತಿಂಗಳು ಸಂಬಳ ಕೊಡ್ತೀರ ತಾನೆ? ಮತ್ತೆ ಕೂಲಿ ಕೆಲಸ ಏನು ಕೊಡ್ದಂಗೆ ನೀನು ಏನು ಇದು ಮಾಡಿಸ್ತೀರಾ? ನಮ್ಮ ಹತ್ರ ಕೆಲಸ ಮಾಡಿಸ್ಕೊಳ್ತೀರಾ? ಮತ್ತೆ ನಾನು ಕಷ್ಟಪಟ್ಬಿಟ್ಟು ಸಾಕಿ ಇದು ಮಾಡಿದ ಕೋಳಿಗಳೆಲ್ಲ ಎತ್ಕೊಂಡು ಹೋಗಿದ್ದು ನನಗೆ ಲಾಸ್ ಆಗಿರೋದು. ನಾನು ಎಲ್ಲಿಂದ ಇದು ಮಾಡ್ಕೊಳ್ಳೋಣಪ್ಪ? ಹಂಗಾರೆ ನನಗೆ ಎಲ್ಲಿಂದ ಪರಿಹಾರ ಸಿಗುತ್ತೆ? ನೋಡ್ರಿ ಗೌಡ್ರೆ, ಇವರು ಹೆಂಗೆ ಮಾತಾಡ್ತಾರಂತ. ಅಲ್ಲಿ ಪಂಚಾಯತ್ಗೆಲ್ಲಿ ಒಪ್ಕೊಂಡಿದ್ದೆ ಬೇರೆ, ಇವಾಗ ನೋಡ್ರಿ ಹೆಂಗೆ ಉಲ್ಟಾ ಹೊಡಿತಿದಾರಂತ ಇಬ್ರು. ಗೌಡ್ರೆ, ಇವ್ರದ್ದು ಯಾಕೆ ಬಲುವತಿ ಆಯಿತು? ಇವ್ರಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು, ನೀವು ಹಂಗೆ ಕಲಿಸ್ಬೇಕು. ಇವ್ರಿಗೆ ಏನ ಪಾಪ ಹೇಳಿದ ಮಾತು ಕೇಳ್ತಾರಂತ ನೀವು ಸುಮ್ಕೆ ಬಿಟ್ರಲ್ಲ, ಅದೇ ನಿಮ್ಗೆ ಆಗಿತ್ತು ಮೊದಲನೇ ತೊಂದರೆ. ಬಿಡ್ಬೇಡ್ರಿ ಗೌಡ್ರೆ, ಬಿಡ್ಬೇಡ್ರಿ, ನಡೀರಿ, ಕರ್ಕೊಂಡು ನಡೀರಿ ಮೊದಲು. ಗೌಡ್ರೆ, ನನಗೆ ನನ್ನ ತಮ್ಮ ಮನೆ ಬಿಟ್ಟು ಆಚೆ ಕಡೆ ಕಳಿಸ್ಬಿಟ್ಟಿದ್ದಾನೆ. ನನಗೀಗ ಸದ್ಯಕ್ಕೀಗೆ ಊರಲ್ಲಿ ಇರೋಕ್ಕಾಗಲ್ಲ. ಸರಿನಾ ಗೌಡ್ರೆ? ನಾನು ಒಂದು ವಾರ ಬಿಟ್ಕೊಂಡು ಬರ್ತೀನಿ. ವಾರ ಬಿಟ್ಕೊಂಡು ಬಂದಾದ್ಮೇಲೆ ಬೇಕಾದರೆ ಆ ತೋಟದಲ್ಲಿ ಕೆಲಸ ಮಾಡೋದು ಇಲ್ಲ ಪರಿಹಾರ ಏನೋ ಕೊಡೋದು ನಾನು ಮಾಡ್ಕೊಳ್ತೀನಿ. ಸರಿನೇನು ಗೌಡ್ರೆ? ಅಲ್ಲಿವರೆಗೂ ದಯವಿಟ್ಟು ನನಗೆ ಯಾರೂ ಹಿಂಸೆ ಮಾಡಬೇಡ್ರಿ. ನನಗೆ ಮನಸ್ಸಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟೈತೆ, ಮನಸ್ಸಿಗೆ ಸಖತ್ತು ನೊಂದ್ಕೊಂಡಿದ್ದೀನಿ. ಯಾರೂ ಕೂಡ ದಯವಿಟ್ಟು ನನಗೆ ಹಿಂಸೆ ಮಾಡಬೇಡ್ರಿ. ನಾನು ಹೋಗ್ತೀನಿ. ಟೈಮ್ ಆಯಿತು, ದಾರಿ ಬಿಡ್ರಿ ನನಗೆ. ನೋಡ್ರಲ್ಲ, ನೋಡ್ರಪ್ಪ, ಪದೇ ನನಗೆ ಹೇಳೋಕ್ಕಾಗಲ್ಲ, ನನಗೆ ಟೈಮ್ ಇಲ್ಲ. ನನಗೇನು ಮಾಡೋಕ್ಕೆ ಕ್ಯಾಮೆ ಇಲ್ಲ ಅಂದ್ಕೊಂಡಿದ್ದೀರೇನ್ರಲ್ಲ? ದಿನ ಬರೀ ನಿಮ್ದೇನೆ ಪಂಚಾಯತ್ಗೆ ಮಾಡೋದು ಆಯ್ತಲ್ರೋ? ಹೋಗ್ರಲ್ಲ ಅತ್ಲಾಗಿ. ನಾನು ಬೆಳಿಗ್ಗೆ ಎದ್ದು ಅದು ಯಾರ ಮಕ ನೋಡ್ತೀನೋ ಏನೋ ಅತ್ಲಾಗಿ, ನನ್ನ ನಾಳೆ ಬರೋಕೆ ಅತ್ಲಾಗಿ ದಿನಾಲು ಬರೀ ನಿಮ್ಮದೇ ಆಯ್ತಲ್ರಲ್ಲ ಗೋಳು. ನನಗೆ ಏನಾದರೂ ಮಾಡ್ಕೊಳ್ರಪ್ಪ, ನೀವೆಲ್ಲಾದರೂ ಹೋಗ್ಲಿ, ಬೇಡ ಅಂತ ನಾನು ಹೇಳ್ತಿಲ್ಲ. ನೋಡ್ರಪ್ಪ, ಅಲ್ಲಿ ಪಂಚಾಯತ್ಗೆಲ್ಲ ಅದೇನು ಒಪ್ಕೊಂಡಿದ್ರು ಅದರದಂತೆ ಪರಿಹಾರ ಕೊಟ್ಬಿಟ್ಟು ಅದೇನು ಹೋಗ್ರಿ. ಅವನಿಗೆ ಲಾಸ್ ಆಗಿರೋದು, ಕೋಳಿ ಕಳ್ತನ ಮಾಡಿರೋದು ಇಲ್ಲ ಅಂದಿದ್ರೆ ನಾಳೆಯಿಂದ ಕೆಲ್ಸಕ್ಕೆ ಬರ್ರಿ ತೋಟಕ್ಕೆ, ಹೇಡ್ರಲ್ಲೊಂದು ಒಪ್ಕೊಂಡು. ಈಗ ಮಾತ್ರ ನೀವು ಏನು ಮಾಡಿದ್ರು ನಾನು ಮಾತ್ರ ಕಳ್ಸಲ್ಲ ಕಣಪ್ಪ ಶೇಖರಣ್ಣ, ಯಾವುದೇ ಕಾರಣಕ್ಕೂ ಕಳ್ಸಲ್ಲ. ನಡಿ ನಿಮ್ಮ ಮನೆಗೆ, ನಾನೇ ಬರ್ತೀನಿ. ನಿಮ್ಮಂತವ ಬಂದು ನಾನೇ ಬರ್ತೀನಿ, ಆಯ್ತಾ? ಮಾತಾಡ್ಬಿಟ್ಟು ಅದೇನಿದ್ರು ಪರಿಹಾರ ಕೊಟ್ಬಿಟ್ಟು ನಿಮ್ಮ ಅವನು ಶೇಖರಣ್ಣ ಮನೆಯಿಂದ ಆಚೆ ಕಡೆ ಕಳಿಸ್ರಿ ಅಂತ ಹೇಳ್ತೀನಿ. ಅಲ್ಲಿವರೆಗೂ ನಾನು ಯಾವುದೇ ಕಾರಣಕ್ಕೂ ಕಳ್ಸಲ್ಲ. ನಡ್ರ ಹೋಗೋಣ ವಾಪಸ್ಸು. ಎಲ್ಲ ಲೇ ಸಿದ್ದಣ್ಣ, ಇವರು ಗೌಡ್ರು ಬಿಡೋದು ಕಾಣೆ ಕಡ್ಲಿ. ಏನಲ್ಲ ಮಾಡೋದು?
ಅಲ್ಲ ಕಣ್ಲ ಶೇಖರಣ್ಣ ಪರಿಹಾರ ಕೊಡ್ತೀನಿ ಬಿಡ್ರಿ ಗೌಡ್ರಿ ಅಂತ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ನಮ್ಗೆ ಏನು ಪರಿಹಾರ ಕೊಡ್ದಂಗೆ ಹಿಂಗೆ ಮಾಡ್ತಿದಾರಲ್ಲ ಇವರೆಲ್ಲ ಮಾಡ್ತಿರೋದು ಸರಿನಾ? ಯಾಕ್ಲ ಶಂಕರಣ್ಣ ಹಿಂಗೆ ಉಲ್ಟಾ ಹೊಡಿತಿದ್ದಾರೆ? ನೀನಾದರೂ ಒಂದು ರೇಟು ಹೇಳೋದಲ್ವೆಲ್ಲ ಸಿದ್ದಣ್ಣ. ಇಲ್ಲ ನಾನೇನು ಹೇಳೋದು ಹೋಗ್ಲ ಸುಮ್ಕಿಲಿ. ಸರಿ ಬಿಡ್ರಿ ಗೌಡ್ರಿ ಆಯಿತು, ಎಲ್ಲ ಹೋಗಲ್ಲ ನಡೀರಿ. ಹ್ಞೂ ಅದೇನು ಪರಿಹಾರ ಕೊಟ್ಬಿಟ್ಟೆ ಹೋಗ್ತೀವಿ.